ಹಿಂಗ್ಯಾಕಾಯ್ತು ಯಾರಿಗ್. ಹಲೋ, ಹೌದಾ? ಹಾ, ಬಂದೆ ಒಂದ್ ನಿಮಿಷ. ಯಾಕೋ ಏನಾಯ್ತು? ಎಷ್ಟೊಂದು ಟೆನ್ಷನ್ ಅಲ್ಲಿ ಹೋಗ್ತಾ ಇದೆಯಲ್ಲ. ನಿಂಗೆ ಹೇಳಿದ್ನಲ್ಲ ಬೇರೆ ಸ್ಟೇಟ್ ಇಂದ ಪ್ರಾಡಕ್ಟ್ ತರಿಸ್ತಾ ಇದೀನಿ ಅಂತ. ಅದು ಚೆಕ್ ಪೋಸ್ಟ್ ಹತ್ರ ಪ್ರಾಬ್ಲಮ್ ಆಗಿದೆ ಕಣೋ. ಯಾಕೆ ಇ-ವೇ ಬಿಲ್ ಮಾಡ್ಸಿಲ್ವಾ? ಇ-ವೇ ಬಿಲ್ ಮಾಡಿಸ್ಬೇಕು ಅಂದ್ರೆ 50,000 ತನಕ ಲಿಮಿಟ್ ಇದೆಯಲ್ಲ. ನನ್ ಪ್ರಾಡಕ್ಟ್ ಇರೋದು 30,000. ನೀ ಹೇಳಿದ್ ಕರೆಕ್ಟ್. CGST ಆಕ್ಟ್ ಅಲ್ಲಿ ಸೆಕ್ಷನ್ 68 ರೀಡ್ ವಿತ್ ರೂಲ್ ನಂಬರ್ 138 ಸಬ್ ರೂಲ್ ನಂಬರ್ 1 ಪ್ರಕಾರ ನೀನ್ ಯಾವ್ದೇ ಇ-ವೇ ಬಿಲ್ ತರಿಸ್ಬೇಕು ಅಂದ್ರೂ 50,000 rupees ಎಕ್ಸಿಡ್ ಆಗ್ಬೇಕು. ಆದ್ರೆ ನೀ ಬೇರೆ ಸ್ಟೇಟ್ ಇಂದ ತರಿಸ್ತಾ ಇರೋದ್ರಿಂದ ₹1 ಪ್ರಾಡಕ್ಟ್ ಇದ್ರೆ ಇ-ವೇ ಬಿಲ್ ಕಂಪಲ್ಸರಿ. ಹಾಗಾದ್ರೆ ಇವನ್ನ ಪೆನಲ್ಟಿ ಕಟ್ಬೇಕಾ? ಆಗಲ್ಲ ಕಣೋ. ಇ-ವೇ ಬಿಲ್ ಸಿಚುಯೇಷನ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯಾರ್ದೇ ರಿಸ್ಕ್ ಆಗಿದ್ದು ರಿಜಿಸ್ಟರ್ಡ್ ಪರ್ಸನ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ನೀನೇನ್ ಮಾಡು, ಚೆಕ್ ಪೋಸ್ಟ್ ಹೋಗಿ ಸೆಲ್ಲರ್ ಹತ್ರ ಇ-ವೇ ಬಿಲ್ ತರಿಸ್ಕೊಂಡು ತೋರ್ಸ್ಬಿಟ್ಟು ಪ್ರಾಡಕ್ಟ್ ತಗೊಂಬಾ, ಮುಗ್ದಾಯ್ತು. ಹಬ್ಬ, ಏನ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ಕೊಂಡಿದ್ದೆ ಕಣೋ. ಥ್ಯಾಂಕ್ ಯು ವೆರಿ ಮಚ್.